ಈಗ ತಲೆ ಕೂದಲು ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಏರ್ ಆಯಿಲ್ ಯಾವ್ದು ಹಾಕಬೇಕು ಅಂತ ನಿಮ್ಗೆ ಯಾವಾಗಲೂ ಕನ್ಫ್ಯೂಷನ್ ಇದ್ದೇ ಇದೆ. ಈಗ ಮನೇಲಿ ನೀವೇನೇನೋ ತಯಾರು ಮಾಡ್ಕೊಳ್ಳೋದ್ರ ಬದಲು ತುಂಬ ಚೀಪಾಗಿ ಅಂದರೆ ₹100 ಒಳಗಡೆ ಎಲ್ಲ ರೆಡಿಮೇಡ್ ಸಿಗುತ್ತೆ. ಅಲ್ಲಿ ಆ ಎಣ್ಣೆ ಒಳಗಡೆ ಕಾನ್ಸಂಟ್ರೇಟೆಡ್ ಅಂದರೆ ಎಕ್ಸ್ಟ್ರಾಕ್ಟ್ಗಳನ್ನ ಬಳಸಿರೋದ್ರಿಂದ ಅದು ಜಾಸ್ತಿ ಉಪಯೋಗ ಇರುತ್ತೆ. ನೀವು ಡೈರೆಕ್ಟಾಗಿ ಯಾವುದೋ ಹೂಗಳನ್ನಾಗಲಿ ಇನ್ನೇನೋ ಆಗಲಿ ಬಳಸೋದ್ರಿಂದ ಅಂಥ ಎಫೆಕ್ಟಿವ್ ಇರಲ್ಲ. ಆದ್ದರಿಂದ ಕೆಲವರು ಅನ್ಕೋಬೋದು ಕಾಸ್ಮೆಟಿಕ್ಸಿಗೆ ನಾವು ಪ್ರಮೋಟ್ ಮಾಡ್ತೀವಿ, ಅದನ್ನು ಹೇಳ್ತಿದ್ದೀವಿ ಅಂತೇಳಿ ಅದೇ ಇದರಲ್ಲಿ ಇರೋದಲ್ವ ಅಂತ. ಅದರಲ್ಲಿ ಎಕ್ಸ್ಟ್ರಾಕ್ಟ್ ತೆಗೆದು ಹಾಕಿರ್ತಾರೆ. ಇದೇ ಡಿಫ್ರೆನ್ಸ್ ಮೇನ್. ಈಗ ಏರ್ ಆಯಿಲಲ್ಲಿ ಏನೇನು ಇರಬೇಕು ಅಂತಂದರೆ ನೀವು ಬ್ರಿಂಗ್ರಾಜ್ ಹೇಳ್ಬೋದು. ಈಗ ಮನೇಲಿರೋ ಬ್ರಿಂಗ್ರಾಜ್ ತೊಗೋಬೋದಲ್ಲ ಅಂತ ಕೆಲವ್ರು ಕೇಳ್ತೀರಾ. ಆ ಬ್ರಿಂಗ್ರಾಜಲ್ಲಿ ಇವ್ರೇನು ಮಾಡಿರ್ತಾರೆ ಅಂದರೆ ಅದನ್ನು ಎಕ್ಸ್ಟ್ರಾಕ್ಟ್ ತೆಗೆದಿರ್ತಾರೆ, ಅಂದರೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಈಗ 1 ಲೀಟರ್ನ ಅವರೊಂದು 10 ml ಲೆವೆಲ್ಗೆ ಇಳಿಸಿರ್ತಾರೆ. ಈ ರೀತಿ ಅದನ್ನು ಕಾನ್ಸಂಟ್ರೇಷನ್ ಅಂತ ಕರೆಯೋದು. ಈಗ ಬ್ರಿಂಗ್ರಾಜ್ ಆಯಿತು, ಆಮ್ಲ ತೊಗೋಬೋದು, ನೆಲ್ಲಿಕಾಯ್ದು, ಆಮೇಲೆ ಆಲ್ಮಂಡ್ ಆಯಿಲ್ ಸಿಗುತ್ತೆ, ಆಮೇಲೆ ಆನಿಯನ್ದು ಕೂಡ ತೊಗೋಬೋದು. ಇದೆಲ್ಲ ನಾನು ನಿಮ್ಗೆ ಲಿಸ್ಟ್ ಮಾಡಿದ್ದೀನಿ ಜಾಸ್ತಿ ಆಗಬಾರ್ದಂತೇಳಿ. ಈಗ ಶಾಂಪು, ಹರ್ಬಲ್ ಶಾಂಪ್ಸೂ ಇದೆ, ಕಂಡೀಷ್ನರು ಇದೆ. ನಿಮಗೆ ಲಾರಿಯಲ್ಲೆಲ್ಲ ಕಾಸ್ಟ್ಲಿ ಅಂತಿರ್ತೀರಾ. ಕೆಲವು ತುಂಬ ₹100 ಒಳಗಡೆನೂ ಇದೆ, ನೀವು ಸರಿಯಾಗಿ ಚೆಕ್ ಮಾಡಿಲ್ಲ ಅಷ್ಟೇ. ಅದಕ್ಕೋಸ್ಕರ ಎಲ್ಲ ಲಿಸ್ಟ್ ಮಾಡಿಟ್ಟಿದ್ದೀನಿ ನಾನು. ಈಗ ಬ್ಲ್ಯಾಕ್ ಹೆಡ್ಸ್ ಮುಖದಲ್ಲಿ ತೆಕ್ಕೊಳ್ಳೋದಕ್ಕೆ ಟ್ವೀಸರ್ ಆಗಲಿ, ಆಮೇಲೆ ಅನ್ವಾಂಟೆಡ್ ಹೇರ್ನ, ಅಂಡರ್ ಆರ್ಮ್ ಹೇರ್ನ ತೆಕ್ಕೊಳ್ಳೋದಕ್ಕೆ ಬ್ಲೇಡ್ಗಳಾಗಲಿ, ಫೋಮ್ ಆಗಲಿ ಎಲ್ಲ ಸ್ಪೆಷಲಾಗಿ ಸಿಗುತ್ತೆ. ಅವುಗಳೆಲ್ಲನೂ ಆದಷ್ಟು ನಿಮಗೆ ಲೋ ಬಜೆಟ್ ಆಗೋ ಥರ ನಾನು ಲಿಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ನೋಡಿಕೊಂಡು ನೀವು ಆನ್ಲೈನಲ್ಲಾದ್ರೂ ತೊಗೊಳ್ಳಿ, ಇಲ್ಲ ಹೆಸರು ಟೈಪ್ ಮಾಡಿ ನಿಮ್ಗೆ ಆನ್ಲೈನೆಲ್ಲ ಓಪನ್ ಆಗಿಬಿಡುತ್ತೆ. ನಾನೇನು ಲಿಂಕ್ಸ್ ಹಾಕೋದೇನು ಬೇಕಾಗಲ್ಲ. ಆಮೇಲೆ ದೊಡ್ಡ ಅಂಗಡಿಗಳಲ್ಲಿ ಸಿಗುತ್ತೆ, ಮೆಡಿಕಲ್ ಶಾಪ್ಸಲ್ಲಿ ಸಿಗುತ್ತೆ. ಎಲ್ಲಿ ಸಿಗುತ್ತೋ ಅಲ್ಲಿ ತೊಗೊಂಡು ಯೂಟಿಲೈಸ್ ಮಾಡ್ಕೊಳ್ಳಿ. ಯಾಕೆಂದರೆ ಎಲ್ಲ ಕಡೆ ಆನ್ಲೈನಲ್ಲಿ ನೀವಿರೋ ಜಾಗಕ್ಕೆ ಸಪ್ಲೈ ಇರಲ್ಲ. ಅದರಿಂದ ನೀವು ಯಾವಾಗ ಟೌನ್ಗೆ ಹೋಗ್ತೀರಾ ಅಂಥ ಟೈಮಲ್ಲಿ ಇವುಗಳನ್ನು ತೋರಿಸಿ ತೊಗೋಬೋದು.